ನೋಡಿ, ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ಹಣ ರಾಬರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೊದಲಿಗೆ ಯಾರ ಮೇಲೆ ಅನುಮಾನ ಆಗುತ್ತೆ ಅಂತಂದ್ರೆ ಇದೇ ಗಾಡಿಯನ್ನ ಓಡಿಸ್ತಾ ಇದ್ದಂತ ಅಂದ್ರೆ ಸಿಎಂಎಸ್ ನ ಸಿಬ್ಬಂದಿ ಮೇಲೆಗೆ ಮೊದಲಿಗೆ ಅನುಮಾನ ಮೂಡುತ್ತೆ. ಹಾಗಾಗಿನೇ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡು ಇಡೀ ರಾತ್ರಿ ವಿಚಾರಣೆ ಮಾಡಲಾಗುತ್ತೆ. ಪೊಲೀಸರಿಗೆ ಅನುಮಾನ ಬರೋದು ಅಲ್ಲೇನೆ ಸಿಎಂಎಸ್ ಸಿಬ್ಬಂದಿ ಮೇಲೆ, ಅವರ ಕೈವಾಡವೂ ಕೂಡ ಇರಬಹುದೇನೋ ಅಂತ ರಾತ್ರಿ ಇಡೀ ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯ ವಿಚಾರಣೆ ಆಗಿದೆ. ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. 4 ಸಿಬ್ಬಂದಿಗಳಿದ್ರು, ಅವರನ್ನ ವಿಚಾರಣೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಸಿಎಂಎಸ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆಮೇಲೆ ಈಗಷ್ಟೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹೇಳ್ತಾ ಇದ್ರು, ಇತ್ತೀಚೆಗಷ್ಟೇ ಕೆಲಸ ಬಿಟ್ಟವರ ಬಗ್ಗೆಯೂ ಕೂಡ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅಂತ. ಜೊತೆಗೆ ಹೊಸದಾಗಿ ಕೆಲಸಕ್ಕೆ ಸೇರಿದ ಸಿಬ್ಬಂದಿಯ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದ್ದವರಲ್ಲಿ ಅಥವಾ ಬಿಟ್ಟವರಲ್ಲಿ ಏನಾದರೂ ಕ್ರಿಮಿನಲ್ ಕೇಸ್ಗಳಿದವ ಈ ಹಿಂದೆ, ಅದರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ದರೋಡೆ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸಿ ತನಿಖೆಯನ್ನು ಮಾಡ್ತಾ ಇರೋದು. ಈ ತನಿಖೆಯ ಬಗ್ಗೆನೇ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ನೀವು ಹೇಳ್ತಾ ಇದ್ರಿ ಈಗಷ್ಟೇ ಕೆಲಸಕ್ಕೆ ಸೇರಿರೋರು ಅಥವಾ ಬಿಟ್ಟಿರೋರು ಅಂತ, ಆ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಮೊದಲಿಗೆ ಅನುಮಾನ ಬಿಡೋದು ಈಗ ಈ ಸಿಎಂಎಸ್ ಸಿಬ್ಬಂದಿ ಮೇಲೇನೆ, ಅವರ ಸಹಕಾರ ಇದ್ದೇನೆ ಈ ರಾಬರಿ ಆಗಿದೆಯಾ ಅನ್ನುವಂಥ ಅನುಮಾನ ಫಸ್ಟ್ ಪೊಲೀಸರಿಗೆ ಬಂದಿರೋದು. ಆ ಆ್ಯಂಗಲ್ನಲ್ಲಿ ರಾತ್ರಿ ಇಡೀ ವಿಚಾರಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಅವರೇನಾದರೂ ಇದ್ರ ಬಗ್ಗೆ ಏನಾದರೂ ಸುಳಿವು ಕೊಟ್ಟಿದ್ದಾರಾ? ಅವರೇ ಈ ಒಂದು ಇನ್ವಾಲ್ವ್ಮೆಂಟ್ ಏನಾದರೂ ಕಾಣಿಸಿದೆಯಾ ಪೊಲೀಸರಿಗೆ? ಶರತ್, ಮೇಲ್ನೋಟಕ್ಕೆ ಸದ್ಯ ಈಗ ಪೊಲೀಸರು ಅವರ ಮೇಲೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ 12:30 ಸುಮಾರಿಗೆ ಏನು ಒಂದು ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಬಂದಂತಹ ಈ ಸಿಎಂಎಸ್ ವಾಹನ ಏನಿದೆ ಅದನ್ನ ಹಿಂಬಾಲಿಸಿಕೊಂಡು ವಾಹನ ಒಂದು ಇನೋವಾ ಕಾರ್ ಬರುತ್ತೆ. ಬಂದಂತವರು ಕೂಡ ಏನು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಈ ಒಂದು ಇನ್ಸಿಡೆಂಟ್ ಆದ ನಂತರ ಅವ್ರನ್ನ ಸುಮಾರು 2 ಗಂಟೆಗಳ ಕಾಲ ಇವರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಕೊಡೋದಿಲ್ಲ. ಅಂದ್ರೆ ಅವ್ರ ಮೇಲೆ ಸಹಜವಾಗಿ ಕೂಡ ಅನುಮಾನ ಬರುತ್ತೆ. ಅವ್ರ ಹತ್ರ ಇದ್ದಂತ ವೆಪನ್ ಇದೆ, ಅದನ್ನು ಕೂಡ ಯಾಕೆ ಅವರು ಯೂಸ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರು ಪ್ರತಿರೋಧವನ್ನ ವೆಡ್ಬೇಕಾಗಿತ್ತು. ಅಲ್ಲಿ ಲೋಕಲ್ ಐಡ್ಸ್ ಯಾರಿರ್ತಾರೆ, ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಸೊ ಸಹಾಯಕ್ಕಾದ್ರೂ ಅಂಗಲಾಚಬೇಕಾಗಿತ್ತು, ಕೇಳ್ಕೋಬೇಕಾಗಿತ್ತು. ಅದನ್ನ ಯಾವುದು ಕೂಡ ಮಾಡದೇ ಇರೋದ್ರಿಂದಾಗಿ ಸಹಜವಾಗಿ ಪೊಲೀಸರಿಗೂ ಕೂಡ ಇವರ ಮೇಲೆ ಅನುಮಾನ ಕೂಡ ಮೂಡಿತು. ಹಾಗಾಗಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಹೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಈ ಗಾಡಿಯನ್ನ ಹಿಂಬಾಲಿಸಿಕೊಂಡು ಬಂದಂತ ಸಂದರ್ಭದಲ್ಲಿ 3 ಜನ ಸಿಬ್ಬಂದಿಗಳೇನಿರ್ತಾರೆ ಅವ್ರು ಬಂದು ಕೂತ್ಕೊಂಡ್ರು, ಉಳಿದವರಂತ ನಮ್ ಜೊತೆ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಕಾರಲ್ಲಿ ಬಂದು ಅಂತ ಹೇಳಿ 3 ವಾಹನಗಳಲ್ಲಿ ಹಿಂಬಾಲಿಸಿಕೊಂಡು ಬಂದ್ರು ಅಂತ ಅವರು ಹೇಳ್ತಾ ಇರುವಂತದ್ದು. ಈ ಎಲ್ಲವನ್ನ ನೋಡ್ತಾ ಇದ್ರೆ ಇವರ ಒಂದು ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಅನುಮಾನ ಇರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ಆದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮೊದಲು ಸಸ್ಪೆಕ್ಟ್ ಆಗೋದಂತೆ ಅಲ್ಲಿ ಇದ್ದಂತವರ ಮೇಲೆ. ಯಾಕಂದ್ರೆ ಅವರು ತಕ್ಷಣ ಅವರು ಕ್ರೈಮ್ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು, 112ಗೆ ಕರೆ ಮಾಡಬೇಕಾಗುತ್ತೆ. ಇದು ಯಾವುದು ಮಾಡದೆ ಆರಾಮಾಗಿದ್ದಂತ ವೇಳೆಯಲ್ಲಿ ಇವ್ರ ಮೇಲೆ ಸಹಜವಾಗಿ ಕೂಡ ಡೌಟ್ ಬರುತ್ತೆ. ಸೊ ಆ ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ವಾಹನ ಹೋದ ನಂತರದಲ್ಲಿ ನಾಕಾಬಂದಿಯನ್ನು ಹಾಕಿ ಪೊಲೀಸರು ರಾಜ್ಯದ ಗಡಿ ಭಾಗಗಳಲ್ಲಿ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಡೀ ರಾತ್ರಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಗಡಿ ಭಾಗಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸಹಜವಾಗಿ ಕೂಡ ಇಲ್ಲಿಂದ ಅವರು ಎಸ್ಕೇಪ್ ಆಗೋದಕ್ಕೆ ಬಳಸ್ಕೊಂಡಂತ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಮೊದಲಿಗೆ ಒಂದು ಅನುಮಾನ ಮೂಡುತ್ತೆ. ಅಂದ್ರೆ ಸ್ಕೆಚ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಅವರು ಈ ಹೊಸಕೋಟೆ ಭಾಗವಾಗಿ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಿ, ಮತ್ತೊಂದು ಕಡೆ ಆನೇಕಲ್ ಮುಖಾಂತರವಾಗಿ ತಳಿ ಹಾಗೂ ತಮಿಳುನಾಡು ಭಾಗದ ಮೂಲಕವಾಗಿ ಹೋಗಿರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅಂದಾಜಿಸಲಾಗಿದ್ದು, ಆ ಕಡೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಹಿಂದೆ ಕೂಡ ಈ ರಾಬರಿ ಕೇಸ್ಗಳಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳೇನಿದ್ದಾರೆ, ಸೊ ಅವರ ಒಂದು ಹಿಸ್ಟ್ರಿಯನ್ನು ಕೂಡ ತೆಗೆದಿರುವಂತದ್ದು, ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿ. ಅಲ್ಲದೆ ಜೈಲಲ್ಲಿ ಕೂತು ಯಾರಾದ್ರೂ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿರುವಂತಹ ಅವರನ್ನು ಕೂಡ ಏನು ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ, ಅಂದ್ರೆ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ತಂಡ ಈಗಾಗಲೇ ಬೇರೆ ಬೇರೆ ಭಾಗಗಳಿಗೂ ಕೂಡ ತೆರಳಿ ಅಲ್ಲಿರುವಂತಹ ನಟಿಯರ್ಸ್ಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹುಬ್ಳಿ, ಧಾರವಾಡ ಹಾಗೂ ವಿಜಯಪುರಗಳಲ್ಲಿ ಆಗಿದ್ದಂತಹ ಒಂದು ರಾಬರಿ ಕೇಸ್ನಲ್ಲಿ ಭಾಗಿಯಾಗಿದ್ದಂತಹ ಅವರ ಆರೋಪಿಗಳೇನಿದ್ದಾರೆ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ನೋಡ್ತಾ ಇರುವಂತದ್ದು. ಅವರ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇದ್ದಂತವ್ರು ಯಾರಾದ್ರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತ ಹೇಳಿ ನೋಡ್ತಾ ಇರುವಂತದ್ದು. ಸದ್ಯ ಇನ್ನೇ 2 ದಿನಗಳಲ್ಲಿ ಈ ಆರೋಪಿಗಳನ್ನ ಬಂಧನ ಮಾಡ್ತೀವಿ ಅಂತ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.